ಭರವಸೆಯ ಪಯಣ ಶಾಂತಿಯ ಪಥದಲ್ಲಿ ಈ ಸುಂದರ ಕಾರ್ಯಕ್ರಮಕ್ಕೆ ಮಗದೊಮ್ಮೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಪ್ರಿಯರೇ, ಬಲಿಪೂಜೆಯಲ್ಲಿ ಯಾಚಕರು ಬಣ್ಣ ಬಣ್ಣದ ಪೂಜಾ ವಸ್ತ್ರಗಳನ್ನು ಧರಿಸುತ್ತಾರೆ. ಕೆಂಪು ಬಣ್ಣ ಆಗಿರ್ಬೋದು, ಹಳದಿ ಬಣ್ಣ ಆಗಿರ್ಬೋದು, ಹಸಿರು ಬಣ್ಣ ಆಗಿರ್ಬೋದು, ನೇರಳೆ ಬಣ್ಣ ಆಗಿರ್ಬೋದು, ಅನೇಕ ತರದ ಬಣ್ಣಗಳನ್ನು ಧರಿಸುತ್ತಾರೆ. ಈ ಬಣ್ಣಗಳು ಯಾಕೆ ಆಗಿರ್ಬೋದು ಅಂತ ಒಂದು ಪ್ರಶ್ನೆ ನಿಮಗೆ ಬರ್ಬೋದು. ಆದರೆ ಧರ್ಮಸಭೆಯಲ್ಲಿ ಅನೇಕ ಕಾಲಗಳಿವೆ. ಈ ಕಾಲಗಳಿಗೆ ತಕ್ಕಂತೆ ಯಾಜಕರು ತಮ್ಮ ಪೂಜಾ ವಸ್ತ್ರಗಳನ್ನ ಬದಲಾಯಿಸಿಕೊಳ್ಳುತ್ತಾರೆ. ಆದುದರಿಂದ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮ ಧರ್ಮಸಭೆಯಲ್ಲಿರುವ ಅನೇಕ ಕಾಲಗಳ ಬಗ್ಗೆ ವಿವರಣೆ ನೀಡಲಿಕ್ಕೆ ನೂತನ ಯಾಜಕ, ನವಯಾಜಕ ಫಾದರ್ ಫ್ರಾನ್ಸಿಸ್ ನಮ್ಮ ಜೊತೆಗಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಈ ಹೊಸ ಗುರುಗಳಿಗೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಗುರುಗಳೇ, ಇವತ್ತು ಮೊದಲ ಪ್ರಶ್ನೆಯನ್ನ ಕೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ನಮ್ಮ ಧರ್ಮಸಭೆಯಲ್ಲಿ ಅನೇಕ ಕಾಲಗಳಿವೆ. ಇದರ ಬಗ್ಗೆ ಧರ್ಮಸಭೆ ನಮ್ಗೆ ಏನು ಕೊಡ್ತವೆ? ಈ ಕಾಲಗಳ ಅವಶ್ಯಕತೆ ಇದೆಯೋ? ಈ ಕಾಲಗಳು ನಮಗೆ ಬೇಕಾ? ಈ ಕಾಲಗಳು ಯಾಕೆ? ಇದರ ಬಗ್ಗೆ ಸ್ವಲ್ಪ ಮೊದಲು ನಮಗೆ ವಿವರಣೆ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿತ್ತು. ಫಾದರ್, ಇದೊಂದು ಒಳ್ಳೆಯ ಪ್ರಶ್ನೆ. ಜನರಿಗೆ ಗೊತ್ತಾಗಬೇಕು, ಯಾಕೆ ಕಾಲಗಳು, ಯಾಕೆ ಋತುಗಳು, ಅದರ ವಿಶೇಷತೆ ಏನು. ಉಪದೇಶಕ ಗ್ರಂಥ ಅಧ್ಯಾಯ 3 ವಾಕ್ಯ 1-8 ತುಂಬ ಸುಂದರವಾದ ವಾಕ್ಯಗಳು. ಆಕಾಶದ ಕೆಳಗೆ ಭೂಮಿಯ ಮೇಲೆ ಇರುವ ಪ್ರತಿಯೊಂದಕ್ಕೂ ಒಂದು ಸಮಯವಿದೆ, ಒಂದು ಕಾಲ ಇದೆ, ಒಂದು ಋತು ಇದೆ. ಅದೇನೆಂದರೆ, ದೇವರ ವಾಕ್ಯ ಹೇಳುತ್ತೆ, ಹುಟ್ಟುವುದಕ್ಕೆ ಒಂದು ಕಾಲವಿದೆ, ಸಾಯುವುದಕ್ಕೆ ಒಂದು ಕಾಲವಿದೆ, ನೆಡುವುದಕ್ಕೆ ಒಂದು ಕಾಲವಿದೆ, ನೆಟ್ಟದ್ದನ್ನು ಕೀಳುವುದಕ್ಕೆ ಒಂದು ಕಾಲವಿದೆ, ನಗುವುದಕ್ಕೆ ಒಂದು ಕಾಲವಿದೆ, ಅಳುವುದಕ್ಕೆ ಒಂದು ಕಾಲವಿದೆ. ಹೀಗೆ ನಾವು ಇಂದಿನ ಈ ಸಂಚಿಕೆಗೆ ಹೋಲಿಸುವುದಾದರೆ, ನೀವು ಕೇಳಿದ ಆ ಪ್ರಶ್ನೆಗೆ ಹೋಲಿಸುವುದಾದರೆ, ಧರ್ಮಸಭೆಯಲ್ಲಿ ಸಹ ದೈವ ಆರಾಧನಾ ವಿಧಿಯ ವಿಶೇಷದ ವರ್ಷಗಳ, ಕಾಲಗಳ, ಋತುಗಳ ವಿಶೇಷತೆಗೆ ಒಂದು ಕಾಲ, ಒಂದು ಸಮಯ ಎಂಬುದಿದೆ. ನಾವು ನೋಡುವುದಾದರೆ, ಕ್ರಿಸ್ತನು ಬರುವ ಕಾಲವನ್ನು ನಾವು ಆಗಮನ ಕಾಲ ಅನ್ನುತ್ತೇವೆ. ಕ್ರಿಸ್ತನು ಹುಟ್ಟಿದ ಆ ಕಾಲವನ್ನು ಕ್ರಿಸ್ತ ಜಯಂತಿಯ ಕಾಲ ಎನ್ನುತ್ತೇವೆ. ಕ್ರಿಸ್ತನು ತನ್ನ ಆ ಸೇವಾ ಜೀವನವನ್ನು, ಶುಭ ಸಂದೇಶವನ್ನು ಪ್ರಕಟಿಸುವ, ಜನರೊಂದಿಗೆ ಬೆರೆಯುವ ಆ ಕಾಲವನ್ನು ಸಾಧಾರಣ ಕಾಲ ಅಂತ ಕರಿತೇವೆ. ಕ್ರಿಸ್ತನು ನಮಗಾಗಿ, ನಮ್ಮ ಪಾಪಗಳಿಗಾಗಿ, ನಮ್ಮನ್ನು ಪಾಪದಿಂದ ಬಿಡಿಸುವುದಕ್ಕಾಗಿ ಆ ವಿಮೋಚನೆಯ ದಿನಗಳು ಹತ್ತಿರ ಬಂದಾಗ ಅದನ್ನು ನಾವು ವಿಧ ವಿಧವಾಗಿ ವಿಂಗಡಿಸಬಹುದು. ಒಂದು ತಪಸ್ಸು ಕಾಲ. ತಪಸ್ಸು ಕಾಲದಲ್ಲಿ ಯಾತನೆ, ಮರಣ, ಪುನರುತ್ಥಾನ ಇವುಗಳನ್ನು ನಾವು ಧ್ಯಾನಿಸುತ್ತೇವೆ. ಅಷ್ಟೇ ಅಲ್ಲದೆ ವಿಧ ವಿಧವಾದ ಹಬ್ಬಗಳು, ಮಾತೆ ಮರಿಯಮ್ಮನವರ ಹಬ್ಬಗಳು, ಸಂತರ ಹಬ್ಬಗಳು, ರಕ್ತಸಾಕ್ಷಿಗಳ ಹಬ್ಬಗಳು, ಇವೆಲ್ಲವೂ ಒಂದು ರೀತಿಯಲ್ಲಿ ಪ್ರತಿಯೊಬ್ಬರನ್ನು ಕ್ರಿಸ್ತನೆಡೆಗೆ, ಕ್ರಿಸ್ತನು ಮಾಡಿದ ಸೇವೆಯೆಡೆಗೆ, ಕ್ರಿಸ್ತನ ಮೌಲ್ಯದೆಡೆಗೆ, ಕ್ರಿಸ್ತನ ದಾರಿಯಲ್ಲಿ ನಮ್ಮನ್ನು ನಡೆಸಲು ನಮಗೆ ಸಹಾಯ ಮಾಡ್ತವೆ. ಅಷ್ಟೇ ಅಲ್ಲದೆ ನಾವು ತಿಳಿಬಹುದು, ಇದೆಲ್ಲ ಏನು, ಈ ಕಾಲಗಳು, ಈ ಘಟನೆಗಳು, ಈ ಋತುಗಳು, ಈ ಸಮಯ, ನಾವು ತಿಳಿಬಹುದು ಇದೆಲ್ಲ ಹಿಂದೆ ನಡೆದ ವಿಷಯಗಳನ್ನು ಕುರಿತು ನಾವು ಧ್ಯಾನಿಸ್ತಿದ್ದೀವಿ ಅಂತ. ಹಿಂದೆ ನಡೆದ ವಿಷಯಗಳನ್ನು ಮಾತ್ರವಲ್ಲ, ಇದು ಇಂದಿಗೂ ಧರ್ಮಸಭೆಯಲ್ಲಿ ಇಂದಿಗೂ ಪ್ರಸ್ತುತವಾಗಿದೆ. ಅದನ್ನೇ ಸಂತ ಲಿಯೋ ದ ಗ್ರೇಟ್ ಹಾಗೂ ಸಂತ ಅಗಸ್ತಿನರು ಹೇಳ್ತಾರೆ, ನಮ್ಮ ಜೀವನವು ಬದಲಾಗಬೇಕಾದರೆ, ನಮ್ಮ ಜೀವನದಲ್ಲಿ ಒಬ್ಬ ಕ್ರೈಸ್ತನು ಕ್ರಿಸ್ತನನ್ನು, ಕ್ರಿಸ್ತನ ಅನುಯಾಯಿಯಾಗಲು, ಕ್ರಿಸ್ತನ ಮೌಲ್ಯಗಳನ್ನು ಅರಿತುಕೊಳ್ಳಲು, ಕ್ರಿಸ್ತನ ಸೇವಕನಾಗಲು ಈ ಕಾಲಗಳು, ಈ ಋತುಗಳು, ಈ ಸಮಯಗಳು ನಮಗೆ ಸಹಾಯವನ್ನು ಮಾಡುತ್ತವೆ, ನಮ್ಮನ್ನು ಕ್ರಿಸ್ತನ ದಾರಿಯಲ್ಲಿ ನಡೆಸ. ಗುರುಗಳೇ, ಇನ್ನು ಕೆಲವೇ ತಿಂಗಳಲ್ಲಿ ನಾವು ತಪಸ್ಸು ಕಾಲವನ್ನ ನಾವು ಪ್ರಾರಂಭ ಮಾಡ್ತೀವಿ. ಆದುದರಿಂದ ನನ್ನ ಎರಡನೇ ಪ್ರಶ್ನೆ, ಮೊದಲು ತಪಸ್ಸು ಕಾಲಕ್ಕೆ ನಾನು ಹೋಗ್ತಾ ಇದ್ದೀನಿ. ಈ ತಪಸ್ಸು ಕಾಲ ಉಪವಾಸದ ಕಾಲ ಮತ್ತು ಶುದ್ಧೀಕರಣದ ಕಾಲ ಅಂತ ನಾವು ಯಾಕೆ ಕರಿತೀವಿ? ಇದರ ಮಹತ್ವವೇನು? ಇದರ ಬಗ್ಗೆ ಸ್ವಲ್ಪ ಜ್ಞಾನವನ್ನು ಕೊಡಿರಿ. ಫಾದರ್, ಇದೊಂದು ಒಳ್ಳೆ ಪ್ರಶ್ನೆ. ಜನರಿಗೆ ಅದರ ಅರಿವು ಇರಲಿಕ್ಕಿಲ್ಲ. ಇದು ಒಳ್ಳೆಯ ಪ್ರಶ್ನೆ, ನಮ್ಮೆಲ್ಲರಿಗೂ ಸಹಾಯ ಮಾಡುವಂತಹ ಪ್ರಶ್ನೆ. ಈ ತಪಸ್ಸು ಕಾಲ ಅಂದ ತಕ್ಷಣ ಇದೊಂದು ಶುದ್ಧೀಕರಣದ, ನಮ್ಮನ್ನೇ ನಾವು ಪರಿಶುದ್ಧಗೊಳಿಸುವ ಕಾಲವೂ ಹೌದು.
ಏಕೆಂದ್ರೆ ಈ ಬೀದರ್ ಕಡೆ ಇದನ್ನು ಉಪವಾಸ ಕಾಲ ಅಂತಾರೆ. ಯಾವ ಕಾಲವನ್ನು ಇಷ್ಟು ಸೀರಿಯಸ್ ಆಗಿ ಇಷ್ಟು ಪ್ರಾಮುಖ್ಯತೆ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಈ ತಪಸ್ಸು ಕಾಲಕ್ಕೆ ಈ ನಮ್ಮ ಜನ ಕೊಡುವ ಪ್ರಾಮುಖ್ಯತೆ ವಿಶೇಷವಾದದ್ದು. ಏಕೆಂದ್ರೆ ಪ್ರತಿಯೊಬ್ಬರು ನಾವು ನಮ್ಮ ಜೀವನದಲ್ಲಿ ಮಾಡಿದ ಪಾಪಕ್ಕಾಗಿ, ನಮ್ಮ ಜೀವನದಲ್ಲಿ ನಾವು ಏನಾದರೂ ದೇವರಿಂದ ದೂರ ಹೋಗಿದ್ರೆ, ದೇವರಿಗೆ ದ್ರೋಹ ಮಾಡಿದ್ರೆ, ದೇವರು ನಮಗಾಗಿ ನಮ್ಮ ಪಾಪಕ್ಕಾಗಿ ಸತ್ತರು ಎಂಬುದನ್ನು ಅರಿಯುವ ಕಾಲ ಇದಾಗಿದೆ. ಆದುದರಿಂದಲೇ ನಾವು ನೋಡ್ತೀವಿ, ಇದು 40 ದಿನಗಳ ತನಕ ನಾವು ಈ ಉಪವಾಸ ಕಾಲವನ್ನ ಆಚರಿಸ್ತೀವಿ. ಪ್ರತಿ ಶುಕ್ರವಾರ ಪ್ರತಿಯೊಬ್ಬರು ಉಪವಾಸ ಮಾಡಲು ಹಾತೊರೆಯುತ್ತಾರೆ, ದಾನ ಧರ್ಮ ಮಾಡಲು ಹಾತೊರೆಯುತ್ತಾರೆ, ಪಶ್ಚಾತ್ತಾಪ ಪಡಲು ಹಾತೊರೆಯುತ್ತಾರೆ. ಸಾಧ್ಯವಾದರೆ ಈ 40 ದಿನಗಳ ಕಾಲ ನಮ್ಮ ಊರುಗಳಲ್ಲೆಲ್ಲ ಕುಡಿತವನ್ನು, ಈ ಬೀಡಿ ಸಿಗರೆಟ್ ಸೇದುವುದನ್ನು ಬಿಟ್ಬಿಡ್ತಾರೆ. ಇದು ಒಂದು ವಿಶೇಷವಾದ ಕಾಲವಾಗಿದೆ. ಅಷ್ಟೇ ಅಲ್ಲದೆ ಈ ಕಾಲದಲ್ಲಿ ಯಾಕೆ 40 ದಿನ? ಈ 40 ದಿನಕ್ಕೆ ಒಂದು ಹಿನ್ನೆಲೆ ಇದೆ. ಈ ಹಿನ್ನೆಲೆಯನ್ನು ನಾವು ನೋಡುವುದಾದ್ರೆ, ಆದಿಕಾಂಡದಲ್ಲಿ ಜನರೆಲ್ಲರೂ ಪಾಪದಲ್ಲಿ ತುಂಬಿರುವಾಗ ಸರ್ವೇಶ್ವರ ಸ್ವಾಮಿ 40 ದಿನಗಳ ಕಾಲ ಮಳೆಯನ್ನು ಸುರಿಸಿದರು. ಸೃಷ್ಟಿಯನ್ನು, ಪಾಪಿಗಳನ್ನು, ಆ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಹಾಕಿದರು ಎಂಬುದಾಗಿ ದೈವ ವಾಕ್ಯ ಹೇಳುತ್ತೆ. ಅದೇ ವಿಮೋಚನಾ ಕಾಂಡಕ್ಕೆ ಬಂದಾಗ 40 ವರ್ಷಗಳ ಕಾಲ ಈಜಿಪ್ಟ್ ದೇಶದಿಂದ ಇಸ್ರಾಯೇಲ್ ಜನರು ವಾಗ್ದತ್ತ ನಾಡಿಗೆ ತಮ್ಮ ಪ್ರಯಾಣವನ್ನು ಮಾಡಿದರು ಎಂಬುದಾಗಿ ದೇವರ ವಾಕ್ಯ ತಿಳಿಸುತ್ತದೆ. ಅಷ್ಟೇ ಅಲ್ಲದೆ ಹೊಸ ಒಡಂಬಡಿಕೆಗೆ ಬಂದಾಗ ಯೇಸು ಸ್ವಾಮಿಯೂ ಸಹ ಸುಮಾರು 40 ದಿನಗಳ ಕಾಲ ಬೆಂಗಾಡಿನಲ್ಲಿ ಪ್ರಾರ್ಥನೆ, ಉಪವಾಸದಲ್ಲಿ ಕಳೆದರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಈ 40 ದಿನಗಳು ಕೇವಲ ಒಂದು ಸಂಪ್ರದಾಯವಲ್ಲ, ಬದಲಾಗಿ ಇದು ಪಶ್ಚಾತ್ತಾಪ ಪಡುವ ಕಾಲ. ಈ 40 ದಿನಗಳು ಇದೊಂದು ಪಶ್ಚಾತ್ತಾಪದ ಕಾಲ, ಪರಿಶುದ್ಧತೆಯ ಕಾಲ, ಉಪವಾಸದ ಕಾಲ. ಅಷ್ಟೇ ಅಲ್ಲದೆ ಪ್ರತಿಯೊಬ್ಬ ಕ್ರೈಸ್ತನಿಗೆ ಕ್ರಿಸ್ತನ ಪಾಡು, ಮರಣ, ನೋವು, ಸಂಕಟದಲ್ಲಿ ಪಾಲುಗಾರರಾಗುವ ಕಾಲವಾಗಿದೆ. ಅಷ್ಟೇ ಅಲ್ಲದೆ ಪ್ರಿಯರೇ, ಈ ತಪಸ್ಸು ಕಾಲದಲ್ಲಿ ನಾವು ಶಿಲುಬೆಯ ಹಾದಿಯನ್ನು ಸಹ ಮಾಡುತ್ತೇವೆ. ಇದರ ಅರ್ಥ ಇಷ್ಟೇ ಆಗಿದೆ, ಪ್ರತಿಯೊಬ್ಬರು ಕ್ರಿಸ್ತನು ಹೇಳುವ ಹಾಗೆ ನಮ್ಮ ಶಿಲುಬೆಯನ್ನು ಹೊತ್ತು ಕ್ರಿಸ್ತನನ್ನು ಹಿಂಬಾಲಿಸಲು ಕ್ರಿಸ್ತನು ಕರೆ ನೀಡುತ್ತಾನೆ. ನಮ್ಮ ಕಷ್ಟ, ಸುಖ, ದುಃಖ, ನೋವು ಏನೇ ಆಗಿರ್ಬೋದು, ಅವೆಲ್ಲವನ್ನು ಹೊತ್ತು ಪ್ರಭುವಿನ ಹಿಂದೆ, ಪ್ರಭುವಿನ ಕಷ್ಟದಲ್ಲಿ, ಪ್ರಭುವಿನ ಕಣ್ಣೀರಿನಲ್ಲಿ, ಪ್ರಭುವಿನ ವೇದನೆಯಲ್ಲಿ ನಾವೆಲ್ಲರೂ ನಮ್ಮನ್ನೇ, ನಮ್ಮ ಹೃದಯವನ್ನೇ, ನಮ್ಮ ತನುಮನವನ್ನೇ ಅರ್ಪಿಸುತ್ತಾ ಭಾಗಿಯಾಗುವ ಕಾಲ ಇದಾಗಿದೆ. ಆದುದರಿಂದ ಈ ತಪಸ್ಸು ಕಾಲ ಪ್ರತಿಯೊಬ್ಬ ಕ್ರೈಸ್ತನಿಗೆ ವಿಶೇಷವಾದ ಕಾಲ, ಪರಿಶುದ್ಧತೆಯ ಕಾಲ. ಗುರುಗಳೇ, ಪಾಸ್ಕಾ ಹಬ್ಬದ ಮೊದಲು ನಾವು ಪವಿತ್ರ ವಾರವಂತ ನಾವು ಆಚರಣೆ ಮಾಡ್ಕೊಳ್ತೀವಿ. ಈ ಪವಿತ್ರ ವಾರದಲ್ಲಿ ಕೊನೆಯ 3 ದಿನಗಳು ಪಾಸ್ಕಾ ತ್ರಿದೂಮ್ ಅಂತ ನಾವು ಕರೀತೀವಿ. ಇದರ ಬಗ್ಗೆ ಸ್ವಲ್ಪ ಜ್ಞಾನವನ್ನು ಕೊಡಿರಿ. ಎಲ್ಲ ಪ್ರಶ್ನೆಗಳಿಗಿಂತ ಅತ್ಯುತ್ತಮವಾದ ಪ್ರಶ್ನೆ ಅಂದರೆ ಇದೇ ಆಗಿದೆ ನೋಡಿ. ನಮ್ಮ ವಿಶ್ವಾಸ, ನಮ್ಮ ನಿಲುವು, ನಮ್ಮ ನಂಬಿಕೆ ಈ ಪವಿತ್ರ ವಾರದ ಈ ಆಚರಣೆಯ ಮೇಲೆಯೇ ನಿಂತಿದೆ ಅಂದರೆ ಅದು ಸುಳ್ಳಾಗಲಾರದು. ವಿಶೇಷವಾಗಿ ಈ ಪವಿತ್ರ ವಾರ ಅನ್ನೋದು ಪವಿತ್ರ ಗುರುವಾರದಂದು ಪ್ರಾರಂಭವಾಗುತ್ತೆ. ಈ ಪವಿತ್ರ ಗುರುವಾರದಂದು ಯೇಸು ಸ್ವಾಮಿ ತಮ್ಮ ಶಿಷ್ಯರ ಪಾದಗಳನ್ನು ತೊಳೆದ ಹಬ್ಬವನ್ನು ನಾವು ಆಚರಿಸ್ತೀವಿ. ಪ್ರತಿಯೊಬ್ಬ ಯಾಜಕ ಕ್ರಿಸ್ತನ ಸ್ವರೂಪ, ಕ್ರಿಸ್ತನ ಅನುಯಾಯಿ, ಕ್ರಿಸ್ತನ ಹಿಂಬಾಲಕ ಎಂಬುದನ್ನು ಪ್ರತಿಯೊಬ್ಬರ, ತಮ್ಮ ಶಿಷ್ಯರ, ಆತ್ಮೀಯರ, ತನ್ನ ಆ ದೇವಾಲಯಕ್ಕೆ ಸೇರಿದ ಆ ಜನರ
ಪಾದಗಳನ್ನು ತೊಳೆಯುವ ಮುಖಾಂತರ ನಾನು ಬಂದಿರುವುದು ಸೇವೆ ಮಾಡಿಸಿಕೊಳ್ಳಲು ಅಲ್ಲ, ಬದಲಾಗಿ ಸೇವೆ ಮಾಡಲು ಎಂಬುದನ್ನು ತಿಳಿಸಿಕೊಡುವಂತಹ ಆ ಪವಿತ್ರ ದಿನ. ಕ್ರಿಸ್ತನು ಪರಮಪ್ರಸಾದವನ್ನು ಸ್ಥಾಪಿಸಿದ ದಿನ, ಕ್ರಿಸ್ತನು ದಿವ್ಯ ಬಲಿಪೂಜೆಯನ್ನು ಸ್ಥಾಪಿಸಿದ ದಿನ, ಕ್ರಿಸ್ತನು ಯಾಜಕ ದೀಕ್ಷೆಯನ್ನು ಸ್ಥಾಪಿಸಿದ ದಿನ. ಆದುದರಿಂದ ಈ ಪವಿತ್ರ ಗುರುವಾರಕ್ಕೆ ಅದರದೇ ಆದ ವಿಶೇಷತೆ ಇದೆ. ಆಯ್ತು, ಈಗ ನಾವು ಈ ಪವಿತ್ರ ವಾರದಲ್ಲಿ 2ನೇ ದಿನಕ್ಕೆ ಬರೋದಾದ್ರೆ ಶುಭ ಶುಕ್ರವಾರ. ಯಾರು ತಾನೇ ಮನೆಯಲ್ಲಿ ಒಂದು ಸಾವನ್ನ ಇಟ್ಕೊಂಡು ನಮ್ಮ ತಂದೆನೇ, ನಮ್ಮ ತಾಯಿನೇ, ನಮ್ಮ ಬಂಧು ಬಳಗನೇ ಸಾಯ್ತಿರ್ಬೇಕಾದ್ರೆ ಇದು ಶುಭ, ಒಳ್ಳೆಯದು ಅಂತ ನಾವು ಖುಷಿ ಪಡ್ತೀವ? ಆದರೆ ಇವತ್ತು ನಮ್ಮ ಧರ್ಮಸಭೆ ನಮಗೆ ಹೇಳುತ್ತೆ, ಯೇಸು ಸ್ವಾಮಿ ಸಾಯ್ತಿರೋದು, ಯೇಸು ಸ್ವಾಮಿ ಈ ಮಾಡುತ್ತಿರುವ ಈ ತ್ಯಾಗ, ಯೇಸು ಸ್ವಾಮಿ ಅರ್ಪಿಸುತ್ತಿರುವ ಈ ಜೀವ ಶುಭ, ಶುಭಕರ, ಜನರ ಒಳ್ಳೆಯದಕ್ಕಾಗಿ, ಜನರ ಹಿತಕ್ಕಾಗಿ, ಜನರ ಸುಖಕ್ಕಾಗಿ ಅಂತ ನಮ್ಮ ಧರ್ಮಸಭೆ ಹೇಳುತ್ತೆ. ಹೌದು ಫಾದರ್, ನಿಜವಾಗ್ಲೂ ಸತ್ಯ. ಯಾಕೆಂದ್ರೆ ಅದು ಶುಭ. ಯಾಕೆಂದ್ರೆ ಕ್ರಿಸ್ತನು ಬಂದದ್ದು ನಮ್ಮ ಪ್ರತಿಯೊಬ್ಬರನ್ನು ನಮ್ಮ ಪಾಪಗಳಿಂದ ಬಿಡಿಸಲು. ಕ್ರಿಸ್ತನು ಬಂದದ್ದು ನಮ್ಮನ್ನು ವಿಮೋಚಿಸಲು, ಪುನಃ ನಮಗೆ ರಕ್ಷಣೆಯನ್ನಿಯಲು ಮತ್ತು ತಂದೆಯ ಬಳಿ ನಮ್ಮನ್ನು ಒಯ್ಯಲು ಎಂಬ ಮಾತು ಸತ್ಯವಾಗುತ್ತದೆ. ಇನ್ನೊಂದೇನೆಂದರೆ ಫಾದರ್, ನಮ್ಮ ಧರ್ಮಸಭೆಯಲ್ಲಿ ಯಾವತ್ತಾದರೂ ನೋಡಿ, ಎಂದಾದರೂ ಬಲಿಪೂಜೆ ಇಲ್ಲದ ದಿನ ಅಂತ ನಾವು ಯೋಚಿಸೋದಾದ್ರೆ ಈ ದಿನ ಮಾತ್ರ ನೋಡಿ. ಇಲ್ಲಾಂದ್ರೆ ಇಡೀ ಧರ್ಮಸಭೆಯಲ್ಲಿ, ಇಡೀ ಪ್ರಪಂಚದಲ್ಲಿ ಶುಭ ಶುಕ್ರವಾರದಂದು ಮಾತ್ರ ಬಲಿಪೂಜೆ ಇರುವುದಿಲ್ಲ. ಇಂದಿನ ದಿನ ಆ ಪಾದ ತೊಳೆಯುವ ಹಬ್ಬದ ದಿನದಂದು ಆಶೀರ್ವಾದ ಮಾಡಿ ಇಟ್ಟ ಆ ಪರಮ ಪ್ರಸಾದವನ್ನು ಜನರಿಗೆ ನೀಡುವುದರ ಮುಖಾಂತರ ಜನರ ಆ ಆಧ್ಯಾತ್ಮಿಕ ದಾಹವನ್ನು ನೀಗಿಸುತ್ತಾರೆ. ಅಷ್ಟೇ ಅಲ್ಲದೆ ಈ ದಿನ ವಿಶೇಷವಾಗಿ ಶಿಲುಬೆಯ ಹಾದಿ ಇರುತ್ತೆ. ವಿಶೇಷವಾಗಿ ಈ ದಿನ ಆ ಶಿಲುಬೆಗೆ ಪ್ರಾರ್ಥನೆ, ಆ ಶಿಲುಬೆಯ ಆರಾಧನೆ, ಆ ಶಿಲುಬೆಯ ಆರಾಧನೆಯ ಸಮಯದಲ್ಲಿ ಜನರು ತಮ್ಮದೇ ಆದ ದಾನ ಧರ್ಮಗಳನ್ನು ಮಾಡುವ ಮೂಲಕ ಆ ಶಿಲುಬೆಗೆ ತಮ್ಮದೇ ಆದ ಗೌರವವನ್ನು ಸಮರ್ಪಿಸುತ್ತಾರೆ. ಇದಾದ ನಂತರ ಪವಿತ್ರ ಶನಿವಾರ. ಪ್ರತಿಯೊಬ್ಬರೂ ಸ್ಮಶಾನಕ್ಕೆ ಹೋಗಿ ಸಮಾಧಿ ಮಾಡಿದ ನಂತರ ಮೌನ ವಹಿಸ್ತಾರೆ. ಯಾಕೆಂದರೆ ಯಾರು ಆ ಮಾತಾಡುವ ಅಥವಾ ಆಟ ಆಡುವ, ಹಾಡಾಡುವ ಆ ಸನ್ನಿವೇಶದಲ್ಲಿ ಅವರಿರಲ್ಲ. ನಮ್ಮ ಲೋಕ ರಕ್ಷಕರೇ ಮರಣ ಹೊಂದಿರುವಾಗ, ನಮ್ಮ ಲೋಕ ರಕ್ಷಕರೇ, ನಮ್ಮ ಯೇಸುವೇ, ನಮ್ಮ ದೇವರೇ ಸಮಾಧಿಯಲ್ಲಿರುವಾಗ ಆ ದಿನ ವಿಶೇಷವಾಗಿ, ಆ ದಿನ ರಾತ್ರಿಯವರೆಗೆ ಜನರೆಲ್ಲರೂ ಮೌನ ವಹಿಸ್ತಾರೆ, ತಮ್ಮದೇ ಆದ ಸಿದ್ಧತೆಗಳನ್ನ ಮಾಡ್ತಾರೆ. ಯಾಕೆಂದ್ರೆ ಆ ಮೌನತೆ ಏನನ್ನು ತೋರಿಸುತ್ತೆ ಅಂದರೆ, ಬರಲಿರುವ ಆ ಬೆಳಕಿನ ಹಬ್ಬ, ಪುನರುತ್ಥಾನದ ಹಬ್ಬಕ್ಕೆ ಅದೊಂದು ದಾರಿಯಾಗಿದೆ. ಆದುದರಿಂದ ಆ ಶನಿವಾರ ರಾತ್ರಿ 12 ಗಂಟೆಗೆ, ಭಾನುವಾರ ಈ ಕಡೆ ಶನಿವಾರ ಎಂಡಾಗುತ್ತೆ, ಕೊನೆಗೊಳ್ಳುತ್ತೆ, ಆ ಕಡೆ ಭಾನುವಾರ ಪ್ರಾರಂಭಗೊಳ್ಳುತ್ತೆ. ಆ ಪ್ರಾರಂಭಗೊಳ್ಬೇಕಾದ್ರೆ ನಾವು ಇಷ್ಟು ದಿನಗಳ ಕಾಲ ಕಾಯ್ದಿರಿಸಿದ, ಸುಮಾರು 40 ದಿನಗಳ ಕಾಲ ನಾವು ಕಾಯ್ದಿರಿಸಿದ ಆ ಮಹೋನ್ನತ ಗೀತೆಯನ್ನು ಹಾಡುತ್ತಾ, ಇಷ್ಟು ದಿನಗಳ ಕಾಲ ಕಾಯ್ದಿರಿಸಿದ ಆ ಅಲ್ಲೇಲುಯ ಎಂಬ ಗೀತೆಗಳನ್ನು ಹಾಡುತ್ತಾ, ಆ ಹೊಸ ಮೇಣದ ಬತ್ತಿಯನ್ನು ಮಂತ್ರಿಸುತ್ತಾ, ಎಷ್ಟೋ ಜನ 40 ದಿನಗಳ ಕಾಲ ದೀಕ್ಷಾ ಸ್ನಾನ ಪಡೆಯಲು ಹಾತೊರೆಯುತ್ತಿರ್ತಾರೆ. ಅವರೆಲ್ಲರೂ ಸಿದ್ಧತೆಯಿಂದ, ಪ್ರಾರ್ಥನೆಯಿಂದ, ತಪಸ್ಸಿನಿಂದ, ದಾನ ಧರ್ಮದಿಂದ 40 ದಿನಗಳ ಕಾಲ ತಮ್ಮನ್ನೇ ತಾವು ಸಿದ್ಧಪಡಿಸಿಕೊಂಡ ಜನರು ಅವತ್ತು ವಿಶೇಷವಾಗಿ ಆ ಹೊಸದಾಗಿ ಮಂತ್ರಿಸಿದ ಆ ನೀರಿನಿಂದ, ಆ ಪವಿತ್ರ ಜಲದಿಂದ ಅವತ್ತು ದೀಕ್ಷಾ ಸ್ನಾನ ಪಡೆಯುವಂತಹ ದಿನ. ಕ್ರಿಸ್ತನಿಗೆ
ಯಾವುದೇ ರೀತಿಯ ಪ್ರಪಂಚದ ಯಾವುದೇ ಶಕ್ತಿಯು ಕ್ರಿಸ್ತನನ್ನು ಆ ಭೂಮಿಯಲ್ಲಿ ಆ ಸಾವು ಅಡಗಿಸಲು ಅಸಾಧ್ಯ ಎಂಬುದನ್ನು ತೋರಿಸಿಕೊಟ್ಟಂತಹ ದಿನ ಅದಾಗಿದೆ. ಪುನರುತ್ಥಾನ, ಅದಾಗಿದೆ ಬೆಳಕಿನ ಹಬ್ಬ. ಗುರುಗಳೇ, ಈ ಪಾಸ್ಕ ಹಬ್ಬದ ನಂತರ ನಾವು 50 ದಿನಗಳ ನಂತರ ನಾವು ಪಂಚಶತಮಿಯ ಹಬ್ಬವನ್ನ ಅಥವಾ ಪಂಚದಶಮಿ ಹಬ್ಬ ಅಂತ ನಾವು ಆಚರಣೆ ಮಾಡ್ತೀವಿ. ಇದರ ಬಗ್ಗೆ ಸ್ವಲ್ಪ ಜ್ಞಾನವನ್ನು ಕೊಡಿರಿ. ಫಾದರ್, ಇದೊಂದು ಒಳ್ಳೆಯ ಪ್ರಶ್ನೆ. ಇದು ನಮ್ಮ ಜನರಿಗೆ ಅರ್ಥ ಮಾಡಿಸ್ಬೇಕಾದ್ರೆ ನೋಡಿ, ಪ್ರತಿಯೊಬ್ಬರಿಗೂ ಒಂದು ಕಾಲವಿದೆ ಅಂತ ಹೇಳಿದೆ. ನಮ್ಮ ಪ್ರಕೃತಿಗೂ ಸಹ ಒಂದು ಕಾಲ ಇದೆ. ಮಳೆಗಾಲ, ಚಳಿಗಾಲ, ವಸಂತಕಾಲ, ಬೇಸಿಗೆ ಕಾಲ. ಈ ಪಂಚಾಶತಮ ಹಬ್ಬದ ಕಾಲ ಅಂತ ಬಂದಾಗ ಇದೊಂಥರ ವಸಂತ ಕಾಲ ಇದ್ದಂಗೆ. ಒಂದು ಹಾಡಿದೆ ನೋಡಿ, ವಸಂತ ಕಾಲ ಬಂದಾಗ ಕೋಗಿಲೆ ಹಾಡಲೇಬೇಕು, ಈ ಮರದ ಎಲೆಗಳು ಹಣ್ಣಾಗಿ ಉದುರಲೇಬೇಕು, ಹೊಸ ಎಲೆಗಳು ಚಿಗುರಲೇಬೇಕು. ಅದೇ ರೀತಿ ಈ ವಸಂತ ಕಾಲ ಅಂದ ಬಂದಾಗ ಧರ್ಮಸಭೆಯಲ್ಲಿ ಒಂದು ಹೊಸತನ ಬಂತು, ಆಧ್ಯಾತ್ಮಿಕ ಹೊಸತನ. ಇಷ್ಟು ದಿನ ಶಿಷ್ಯರಾಗಿರ್ಬೋದು, ಕ್ರಿಸ್ತನ ಹಿಂಬಾಲಕರಾಗಿರ್ಬೋದು, ಅವರು ಮನೆ ಒಳಗಡೆ 4 ಗೋಡೆಯ ಒಳಗೆ ಕ್ರಿಸ್ತನ ಹಿಂಬಾಲಕರಾಗಿದ್ರು, ಕ್ರಿಸ್ತನಿಗೆ ಸಾಕ್ಷಿಗಳಾಗಿದ್ರು. ಇಷ್ಟು ದಿನ ಅಂಜಿಕೆ, ಬೆದರಿಕೆ, ಭಯದಿಂದ ಬಾಳುತ್ತಿದ್ರು. ಆದರೆ ಈ ಪಂಚಶತಮ ಕಾಲ, ಈ ಪಂಚಶತಮ ಹಬ್ಬ ಪ್ರತಿಯೊಬ್ಬ ಕ್ರೈಸ್ತನಿಗೆ ಹೊಸತನವನ್ನು ತಂತು, ಧೈರ್ಯವನ್ನು ತಂತು. ಇವತ್ತು ನಾವೆಲ್ಲರೂ ಈ ಭಾರತದಲ್ಲಿ ಕ್ರೈಸ್ತರಾಗಿದ್ದೀವಿ ಅಂತ ಹೇಳೋದಾದ್ರೆ, ನಾವೆಲ್ಲರೂ ಕ್ರಿಸ್ತನ ಹಿಂಬಾಲಕರು ಅಂತ ಹೇಳೋದಾದ್ರೆ, ಅವತ್ತು ದೇವರು ಯೇಸುಸ್ವಾಮಿ ಸ್ವರ್ಗಕ್ಕೆ ಆರೋಹಣರಾಗಬೇಕಾದ್ರೆ, ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಜನರೆಲ್ಲರೂ ಸ್ವಾಮಿ ನಮ್ಮನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಅನ್ಕೊಂಡ್ರು. ಆದ್ರೆ ಸ್ವಾಮಿ ಹೋಗ್ಬೇಕಾದ್ರೆ ಒಂದು ಮಾತು ಹೇಳಿದ್ರು. ಅದೇನಂದ್ರೆ, ನಾನು ಹೋಗ್ತೀನಿ, ಆದ್ರೆ ನಾನು ನಿಮ್ಮನ್ನ ಬಿಟ್ಟು ಹೋಗಲ್ಲ. ನಾನು ಹೋಗ್ತೀನಿ, ಆದ್ರೆ ನಾನು ನಿಮ್ಮನ್ನ ಅನಾಥರನಾಗಿ ಮಾಡಿ ಹೋಗಲ್ಲ ಅಂತ ಒಂದು ಭರವಸೆ, ಒಂದು ನಂಬಿಕೆ, ಒಂದು ನಿಲುವನ್ನು ಕೊಟ್ಟು ಹೋದ್ರು. ಆ ಭರವಸೆಯೇ ಪವಿತ್ರಾತ್ಮರು. ಆ ಭರವಸೆಯೇ ಆ ಪವಿತ್ರಾತ್ಮರ ಆ ಶಕ್ತಿ, ಆ ಪ್ರಭಾವ. ಅಂದು ಆ ಪಂಚಶತಮ ಹಬ್ಬದ ದಿನದಂದು ನಾವು ಆ ಪ್ರೇಷಿತರ ಕಾರ್ಯಕಲಾಪ ಪುಸ್ತಕದಲ್ಲಿ ಓದುವುದಾದರೆ, ಆ ಪಂಚಶತಮ ಹಬ್ಬದ ದಿನದಂದು ಪವಿತ್ರಾತ್ಮರು ಕೆನ್ನಾಲಿಗೆಯ ರೂಪದಲ್ಲಿ ಪ್ರೇಷಿತರ ಮೇಲೆ ಇಳಿದು ಬಂದರು. ಅವತ್ತು ನಮ್ಮ ಧರ್ಮಸಭೆ ಹೊಸದಾಯಿತು. ಅಂದು ನಮ್ಮ ಧರ್ಮಸಭೆ ಉಗಮವಾಯಿತು. ಅಂದು ನಮ್ಮ ಧರ್ಮಸಭೆಯ ಹುಟ್ಟುಹಬ್ಬ ಪ್ರಾರಂಭವಾಯಿತು ಅಂತ ಹೇಳ್ಬೋದು. ಆದುದರಿಂದ ಯೇಸುಸ್ವಾಮಿ ಪುನರುತ್ಥಾನರಾದ ನಂತರ ಸುಮಾರು 50ನೆಯ ದಿನ, ಅದೊಂದು ಯೇಸುಸ್ವಾಮಿ ಸಾವಿನ ಮೇಲೆ ವಿಜಯವನ್ನು ಸಾಧಿಸಿದರು ಮಾತ್ರವಲ್ಲ, ಯೇಸುಸ್ವಾಮಿ ದೇವರ ಚಿತ್ತವನ್ನು ನೆರವೇರಿಸಿದರು ಮಾತ್ರವಲ್ಲ, ಪುನಃ ಯೇಸುಸ್ವಾಮಿ ಬಂದ ಸ್ಥಳಕ್ಕೆ ತೆರಳುವಾಗ ಈ ಪ್ರಪಂಚವನ್ನು ಮುನ್ನಡೆಸಲು, ಪ್ರತಿಯೊಬ್ಬ ಕ್ರೈಸ್ತನನ್ನು ಮುನ್ನಡೆಸಲು, ಪ್ರತಿಯೊಬ್ಬ ಕ್ರೈಸ್ತನನ್ನು ಪರಿಶುದ್ಧತೆಯೆಡೆಗೆ ನಡೆಸಲು, ಲೋಕದ ಅಂತ್ಯದವರೆಗೂ ಶುಭ ಸಂದೇಶವನ್ನು ಪಸರಿಸಲು ಮತ್ತು ಪ್ರಕಟಿಸಲು ನಮಗೆ ಪ್ರಭು ಯೇಸು ನೀಡಿದ ಒಂದು ದೊಡ್ಡ ವರ ಪವಿತ್ರಾತ್ಮ. ಈ ಪವಿತ್ರಾತ್ಮರು ನಮ್ಮನ್ನು ಮುನ್ನಡೆಸುವವರು. ನಮ್ಮನ್ನು ಆ ಸ್ವಾಮಿ ನಮಗೆ ನೀಡಿದ ಆ ಕರ್ತವ್ಯವನ್ನು, ಆ ಕಾರ್ಯವನ್ನು ನೆರವೇರಿಸಲು ನಮ್ಮ ಈ ಸೇವೆಯಲ್ಲಿ ಸಹಕರಿಸುವವರು ಅವರಾಗಿದ್ದಾರೆ. ಆದುದರಿಂದ ಈ ಪಂಚಶತಮ ಹಬ್ಬವು ಬಹುಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಆದುದರಿಂದ ಈ ಹಬ್ಬವು ನಮಗೆಲ್ಲರಿಗೂ ಅತಿ ಮುಖ್ಯವಾದ ಹಾಗೂ ಪ್ರಮುಖವಾದ ಹಬ್ಬವಾಗಿದೆ ಅಂತ ನಾವು ಹೇಳ್ಬೋದಾಗಿದೆ. ಗುರುಗಳೇ, ಮೊದಲೇ ನಾನು ಕೇಳಬೇಕಾಗಿತ್ತು, ಈ ಆಗಮನ ಕಾಲ ಯಾವಾಗಲೂ ಮೊದಲು ಬರ್ತದೆ, ಆದರೆ ಆಗಮನ ಕಾಲ ಅಂದರೆ ಏನು, ಇದರ ಮಹತ್ವವೇನು, ಇದರ ಬಗ್ಗೆ ನೀವು ಏನು ಹೇಳಲಿಕ್ಕೆ ಬಯಸುತ್ತೀರಿ? ಫಾದರ್, ಈ ಆಗಮನ ಕಾಲ, ಕ್ರಿಸ್ತ ಜಯಂತಿಯ ಕಾಲ ಮತ್ತೆ ಈ ದೈವ ದರ್ಶನದ ಹಬ್ಬ, ಇವೆಲ್ಲವೂ ಒಟ್ಟಿಗೆ ಬರುತ್ತೆ.
ನಮ್ಮ ಈ ಬೀದರ್ ನಾಡಿನಲ್ಲಿ ಒಂದು ಸುಂದರವಾದ ಭಜನೆ ಇದೆ. ಯೇಸು ಕ್ರಿಸ್ತರು ಬೇಗನೆ ಬರುವರು, ತೂರಿ ಧ್ವನಿಗಳೊಡನೆ ಕ್ರಿಸ್ತರು ಬರುವರು. ಹೌದು ಫಾದರ್, ಯೇಸು ಕ್ರಿಸ್ತರು ಬೇಗನೆ ಬರುವರು. ಆಲ್ರೆಡಿ ಒಂದ್ಸಲ ಬಂದಿದ್ದಾರೆ. ಆದ್ರೆ ಈ ಮಗದೊಮ್ಮೆ ಬರುವ ಈ ಕ್ರಿಸ್ತರು ಮಗುವಾಗಿ ಹುಟ್ಟಿ ಬರ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ರಾಜನಾಗಿ ಬರ್ತಾರೆ ಅಂತ ದೇವರ ವಾಕ್ಯ ಪ್ರಕಟಣಾ ಗ್ರಂಥ ಹೇಳುತ್ತೆ. ಆದುದರಿಂದ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿ, ಯಾರೆಲ್ಲ ನಾನು ಕ್ರಿಸ್ತನ ಹಿಂಬಾಲಕನು, ಯಾರೆಲ್ಲ ನಾನು ಕ್ರಿಸ್ತನ ವಿಶ್ವಾಸಿ, ಕ್ರಿಸ್ತನ ಭಕ್ತ, ಕ್ರಿಸ್ತನ ದಾರಿಯಲ್ಲಿ ನಡೆಯುವವ ಅಂತ ಹೇಳ್ತಾನಲ್ಲ, ಅವನೆಲ್ಲನೂ ಪ್ರತಿಯೊಬ್ಬನು ಒಂದು ಕರ್ತವ್ಯವನ್ನು ಹೊಂದಿದವನಾಗಿದ್ದಾನೆ. ಅದೇನೆಂದ್ರೆ ಬರಲಿರುವ ಆ ಕ್ರಿಸ್ತನ ದಾರಿಯನ್ನು ಸಿದ್ಧಪಡಿಸುವವನಾಗಿದ್ದಾನೆ. ಆ ಬರಲಿರುವ ಆ ಕ್ರಿಸ್ತನನ್ನು ಎದುರುಗೊಳ್ಳಲು ತನ್ನನ್ನೇ ತಾನು ಪರಿಶುದ್ಧಗೊಳಿಸುವ, ಪಾವನಗೊಳ್ಳುವ, ಶುದ್ಧೀಕರಿಸುವ, ಶುದ್ಧ ಮಾಡಿಕೊಳ್ಳುವ ಒಂದು ಜವಾಬ್ದಾರಿಯನ್ನು ಹೊಂದಿದ್ದಾನೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈ ವರ್ಷದ ಇಡೀ ವರ್ಷದಲ್ಲಿ ಗುರುಗಳು ಹಸಿರು ಬಣ್ಣದ ಪೂಜಾ ವಸ್ತ್ರವನ್ನು ಧರಿಸುತ್ತಾರೆ. ಅಂದ್ರೆ ಈ ಸಾಧಾರಣ ಕಾಲ ಅಂತ ನಾವು ಅಂದ್ಕೊಳ್ತೀವಿ. ಈ ಸಾಧಾರಣ ಕಾಲ ಎಂದರೆ ಏನು ಮತ್ತು ಇದರ ಮಹತ್ವವೇನು, ಇದರ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ? ದೀಕ್ಷಾ ಸ್ನಾನ ಪಡೆದ ಆ ಯೇಸು ಸ್ವಾಮಿ ಸುಮ್ಮನೆ ಕೂತಿಲ್ಲ. ಯೇಸು ಸ್ವಾಮಿ ತಮ್ಮ ಶಿಷ್ಯರನ್ನ ಆಯ್ಕೆ ಮಾಡಿದ್ರು, ತಮ್ಮ ಶಿಷ್ಯರಿಗೆ ತರಬೇತಿಯನ್ನು ನೀಡಿದ್ರು. ಅಷ್ಟೇ ಅಲ್ಲದೆ ತನ್ನ ಶಿಷ್ಯರನ್ನು ಜೊತೆಯಲ್ಲಿ ಇಟ್ಟುಕೊಂಡು ಸುಮಾರು 3 ವರ್ಷಗಳ ಕಾಲ ಸಾಮತಿಗಳ ಮುಖಾಂತರ, ಕಥೆಗಳ ಮುಖಾಂತರ ಹಳ್ಳಿಗೆ ಪ್ರತಿಯೊಂದು ಸ್ಥಳಕ್ಕೆ ಹೋಗುತ್ತಾ ದೇವರ ವಾಕ್ಯವನ್ನ ಸಾರಿದ್ರು. ಕುಂಟರಿಗೆ ಕಾಲು ಕೊಟ್ರು, ಕಣ್ಣಿಲ್ದವರಿಗೆ ಕಣ್ಣು ಕೊಟ್ರು, ಸತ್ತವರನ್ನ ಎಬ್ಬರಿಸಿದ್ರು. ಯೇಸು ಸ್ವಾಮಿ ಒಬ್ಬ ಸಾಮಾನ್ಯ ಜನರಂತೆ, ಸಾಮಾನ್ಯ ಮನುಷ್ಯನಂತೆ ಜೀವಿಸಿದ್ರು. ಅವರ ಬೋಧನೆ ಕೇಳಲಿಕ್ಕೆ ಲಕ್ಷ ಗಟ್ಟಲೆ ಜನ ಬರ್ತಿದ್ರು. ನಾನು ಬಂದಿರುವುದು ಬಡಬಗ್ಗರಿಗಾಗಿ, ನಾನು ಬಂದಿರುವುದು ಶೋಷಿತ ವರ್ಗದವರಿಗಾಗಿ, ನಾನು ಬಂದಿರುವುದು ಈ ಜನ ಎಲ್ಲ ಯಾರು ನನಗೆ ಬೇಡ ಅಂತಾರಲ್ಲ, ಎಲ್ಲರೂ ಅವ್ರನ್ನ ಬೇಡ ಅಂದ್ರೆ ಅವ್ರು ಎಲ್ಲಿಗೆ ಹೋಗ್ಬೇಕು? ಅದು ಅವರ ಕನ್ಸರ್ನ್, ಅದು ಅವರ ಭಾವನೆ, ಅದು ಅವರ ಒಂದು ಫೀಲಿಂಗ್ ಆಗಿತ್ತು ಪ್ರಿಯರೇ. ಆದುದರಿಂದ ನಾವು ನೋಡ್ತೀವಿ, ಅವರು ಪ್ರತಿ ಬಾರಿ ಒಂದು ಸಲ ತಮ್ಮ ಶಿಷ್ಯರೇ ಬಂದು, ಸ್ವಾಮಿ ನೀವು ಎಲ್ಲಿಗೆ ಹೋಗಿದ್ರಿ, ಜನ ಎಲ್ಲ ನಿಮ್ಮನ್ನ ಕಾಯ್ತಿದ್ದಾರೆ ಅಂದಾಗ ಅವ್ರು ಹೇಳಿದ ಮಾತಿಷ್ಟೇ, ಬನ್ನಿ, ಇನ್ನೂ ಅನೇಕ ಹಳ್ಳಿಗಳಿದೆ, ಅನೇಕ ಊರುಗಳಿದೆ, ಅವರಿಗೆ ದೇವರ ವಾಕ್ಯ ಗೊತ್ತಿಲ್ಲ, ದೇವರಂದ್ರೆ ಯಾರು ಗೊತ್ತಿಲ್ಲ, ದೇವರ ಶುಭ ಸಂದೇಶ ಅವರಿಗೆ ಸಿಕ್ಕಿಲ್ಲ, ನಾವು ಅಲ್ಲಿಗೆ ಹೋಗೋಣ ಅಂದ್ರು. ಜನ ಕೆಲವೊಮ್ಮೆ ತೆಗಳಿದ್ರು, ಜನ ಕೆಲವೊಮ್ಮೆ ಬೈದ್ರು, ಜನ ಕೆಲವೊಮ್ಮೆ ಅವ್ರನ್ನ ಹೀಯಾಳಿಸಿದ್ರು. ಆದರೆ ದೇವರ ವಾಕ್ಯ ಹೇಳುತ್ತೆ, ಹಿ ವೆಂಟ್ ಆನ್ ಡೂಯಿಂಗ್ ಗುಡ್. ಅವರು ಜನ ಏನೇ ಅನ್ಲಿ ತಲೆ ಕೆಡಿಸ್ಕೊಂಡಿಲ್ಲ. ಅವ್ರು ಯಾವುದು ಒಳ್ಳೇದು ಅನಿಸ್ತು, ದೇವರ ಚಿತ್ತ ಯಾವುದಿತ್ತು ಅದನ್ನ ಮಾಡ್ಕೊಂಡು ಹೋದ್ರು. ಅದನ್ನ ವಿಶೇಷವಾಗಿ ಈ ಸಾಧಾರಣ ಕಾಲದಲ್ಲಿ ಅದ್ಭುತಗಳನ್ನ, ಅಷ್ಟೇ ಅಲ್ಲದೆ ಎಲ್ಲಾ ರೀತಿಯ ಪವಾಡ ಕಾರ್ಯಗಳನ್ನ ನೋಡ್ತೀವಿ, ಸೇವೆಯ ಜೀವನವನ್ನ ನೋಡ್ತೀವಿ. ಅದೇ ಆಗಿದೆ ಈ ಸಾಧಾರಣ ಕಾಲದ ವಿಶೇಷತೆ. ಪ್ರಿಯರೇ, ನವಗುರುಗಳಾದ ಫಾದರ್ ಫ್ರಾನ್ಸಿಸ್ ಅವರು ತುಂಬಾ ಉದ್ದವಾಗಿ ಆದರೂ ಬಲು ಅರ್ಥಭರಿತವಾಗಿ ಇಂದಿನ ಧರ್ಮಸಭೆಯ ಕಾಲಗಳ ಬಗ್ಗೆ ಅವರು ವಿವರಿಸಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಗುರುಗಳಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ಪ್ರಿಯರೇ, ಭೇಟಿಯಾಗೋಣ ನಮ್ಮ ಮುಂದಿನ ಸಂಚಿಕೆಯಲ್ಲಿ. ಹೊಸ ವಿಷಯಗಳನ್ನ ತಂದು ಬರ್ತಾ ಇದ್ದೀವಿ. ಫಾದರ್ ಲಾರೆನ್ಸ್ ಅರುಣ್, ಸಂತಪೂರು ಧರ್ಮ ಕೇಂದ್ರದ ಧರ್ಮಗುರುಗಳು, ತಮ್ಮ ಅನುಭವವನ್ನ ಹಂಚಲಿಕ್ಕಿದ್ದಾರೆ. ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.